ಅದು ಗೊಬ್ಬರವಾಡಿ ಇದ್ರು ಸಹಿತ ಗೊಬ್ಬರ ಪಂಚಾಯತಿಯಾಗ ನಂದು ವೋಟಿಂಗ್ ಲಿಸ್ಟ್ ಅದ. ತಲಾಟಿ ಆಫೀಸ್ದಾಗ ನನ್ನ ಆಧಾರ್ ಕಾರ್ಡ್ ಅದ. ಗೊಬ್ಬರ ತಲಾಟಿ ಆಫೀಸ್ದಾಗ ನನ್ನ ಹೆಸರಿನ ಹೊಲ ಅದ ನೋಡು. ಇಲ್ಲಿ ನಾಗೋಣ ಯಾಕಪ್ಪ ಅಂತ ಕೇಳಿದ್ರ ಇಲ್ಲಿ ದೈವಂದ್ರ ದೇವ್ರ ಇದ್ದಂಗ, ದೈವಂದ್ರ ತಾಯಿ ತಂದೆ ಇದ್ದಂಗ, ಹಾಡೋರಪ್ಪ ಅಂತ ಕೇಳಿದ್ರ ಮಕ್ಳಿದ್ದಂಗ. ಇವತ್ತಿನ ದಿನ ನಾ ಏನು ಬಾಳ ಮಾತಾಡಕ್ ಹೋಗಲ್ಲ. ಇಲ್ಲಿ ನಾವೇನು ಮಾತಾಡಿದ್ವು ಸರಿಜೋಡಿ ಕಲಾವಂತರಿ ಏನು ಮಾತಾಡಿದ್ರು ಕೂಡಿರ್ತಕ್ಕಂಥದ್ದು ಇದರ ಜರ ಇಲ್ಲಿ ನೆನಪು ಮಾಡಿ ಕೊಡ್ಬೇಕಾಗ್ಯದ. ನಗೋಣ ನೆನಪು ಮಾಡಿ ಕೊಡ್ರಿ ಒಳ್ಳೆ ಚಂದಾಗಿ. ಜ್ಞಾನಿ ಆದವರು ಬಲ್ಲವರು ಒಂದು ಮಾತ ಹಿಂಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಜ್ಞಾನಿ ಬಲ್ಲವರು? ರಸಿಕ ನಾಡಿದ ಮಾತ ಸಸ್ಯ ಉದಯಿಸಿ ಬಂದಂತೆ. ಹೌದು, ರಸಿಕ ನಾಡಿದ ಮಾತ ಸಸಿ ಉದಯಿಸಿ ಬಂದಂತೆ. ರಸಿಕತೆ ಇಲ್ಲದವನ ಮಾತ ಏನಕ್ಕದ? ಕಿವಿ ಒಳದ ಕಬ್ಬಣದ ಗೂಟ ಜರದಂತೆ. ಸರ್ವಜ್ಞಾತೆ ಹೇಳಿದ್ರು. ಹಿಂಗೆ ಯಾಕೆ ಹೇಳಿದ್ರು ಸರ್ವಜ್ಞ ಮೊಮ್ಮಗವ? ಯಾಕಪ್ಪ ಅಂತ ಕೇಳಿದ್ರ ನಾಗೋಣ ಇಲ್ಲಿಗೆ ಹೇಳ್ಕೊತ ಹೋಗ್ಬೇಕಪ್ಪ ಅಂದ್ರೆ ಟೈಮ್ ಇಲ್ಲ. ಬಂದಿದ ಬರ್ನ ಸರಿಜೋಡಿ ಕಲಾವಂತರಿಗೆ ನಾ ಏನಂದಿದಪ್ಪ ಅಂತ ಕೇಳಿದ್ರ, ಏನಂದಿದ್ರಿಪ್ಪ? ಮೇಡಮ್ ಅವ್ರು ಬಂದಾರ ಅಂತ ಹೇಳ್ಬೇಡಕ್ಕ ಉಮೇಶ್ ಮಾಸ್ತರ ಹಂಗ ಮಾತಾಡ್ಬೇಡ. ಸ್ವಾಮಿ ವಿವೇಕಾನಂದಗ ಚಿಕಾಗೋ ದೇಶದಾಗ ಏನ್ ಮಾಡಿ ಬಂದ್ರು? ಅಮೇರಿಕದಾಗ ಬರ್ತಕ್ಕಂತ ಚಿಕಾಗೋ ಅನ್ನುವಂತ ಪಟ್ಟಣದಾಗ ಸುಂದರವಾಗಿರ್ತಕ್ಕಂತ ಹೆಣ್ಣು ಮಗಳನ್ನ ನಿನಗ ಲಗ್ನ ಆಡ್ತೀನಿ ಅಂತ ಹೇಳಿದ ಬಳಕ ನೀನೇ ನನ್ನ ತಾಯಿ ಅಂತೇಳಿ ಭಾವಿಷ್ಯನ, ನೀನೇ ನನ್ನ ತಾಯಿ ಅಂತ ಭಾವಿಷ್ಯನ. ಇಲ್ಲಿ ತಂಗಿ ಬಂದಾಳ, ತಂಗಿ ಅಂತ ಮಾತಾಡೋದ್ ಬಳಕ ನಾ ಹೇಳ್ದ ಮಾಸ್ತರ್ ಅವ್ರಿಗೆ, ಏನಂತ? ನನಗ ತಂಗಿ ನೀವಪ್ಪ, ನನಗ ಅದಕ್ ಬಿಟ್ರೆ ಬ್ಯಾರೆ ಇಲ್ಲ. ನನ್ನ ಬಾಯಾಗೊಂದು ಎದೆಯಾಗೊಂದು ಇಟ್ಕೊಂಡು ಹಡಿಕೆ ಮಾಡೋರು ಅಲ್ಲ ಗಬ್ಬರವ್ರು. ಯಾಕಪ್ಪ ಅಂತ ಕೇಳಿದ್ರೆ ಇದೇ ಮಾತು ಕೇಳಿ ಮಾಸ್ತರ್ ನೀ ನಮ್ಮ ವಿದ್ಯಾರ್ಥಿ ನಿನಗ್ ನೋಡಿ ನನಗ್ ಖುಷಿ ಆದಾಗತ್ತ, ನನಗ್ ನೋಡಿ ನಿಮಗ್ ಖುಷಿ ಆದಾಗತ್ತ ನೋಡು. ಈ ಅಫ್ಜಲ್ಪುರ ತಾಲೂಕಿನಾಗ ಇದ್ದಿರ್ತಕ್ಕಂತ ಕಲಾವಂತರು ನಮಗ್ ನೋಡಿ ಹುಡ್ಕೋತಾರ. ನಾವು ನೇರವಾಗಿ ಮಾತಾಡ್ತೇವೆ ಹುಡ್ಕೋತಾರ. ಹೆಂಗ್ ಹುಡ್ಕೋತಾರ? ನಮ್ಮ ಸುತ್ತಮುತ್ತ ಅದಾವ 40 ನಾಯಿಗಳ ಹಿಂಡ. ನಮ್ಮ ಸುತ್ತಮುತ್ತ ಅದಾವ 40 ನಾಯಿಗಳ ಹಿಂಡ. ಅವು ಸುತ್ತ ಹಾಕಿ ಬೊಗಳ್ತಾವ ಗೊಬ್ಬರವಾಡಿ ಹುಡುಗರ ಕಂಡ. ಯಾವತ್ತಿದ್ರು ನಾವೇ ಅವರ ಹಿಂಡ ವೈರಿ ಗಂಡ ಅಂತ ನಾವೆಲ್ಲಾ ಕಡೆಗೆ ಹೇಳ್ಕೊತ ಹೋಗ್ತಿದ್ವು ಮಾಸ್ತರ. ಮತ್ತ ತಂಗಿ ಮೇಳದ ಅಣ್ಣನ ಮೇಳದ ಅಂತ ಹೇಳಿ ಕಾರ್ಯಕ್ರಮ ಹಿಂಗ ನಡೆದವ. ನಾವೊಂದು ಮಾತಂದಿದ, ಏನಂದ್ರಿ? ಇವತ್ತ ಕಾವೇರಿ ಅವ್ರಿಗೆ ನಾ ಮೇಡಮ್ ಅಂದಿದ ನಿನಗ ಆಟ ಸಿಟ್ಟ ಬಂದ ನೋಡು. ಕಳ್ಳಿಗೆ ಕಳ್ಳ ಹತ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಇವತ್ತು ನೀ ನನಗೆ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಯಾಕೆ ಮಾತಾಡ್ದಿ? ಬೇಕಾಗಿತ್ತು ಅಣ್ಣ ಹತ್ರ ಮಾತಾಡು. ನಿನಕಿಂತ ವಯಸ್ಸಿನಾಗ ಸಣ್ಣವ್ ಕಾಣದ್ರ ತಮ್ಮ ಹತ್ರ ಮಾತಾಡತ್ತೆ ನಾ ಹೇಳ್ದ ಬಳಕ ಆ ಮಾಸ್ತರ್ನ ಅರ್ಥ ಗೊತ್ತಾಗಿಲ್ಲ ಉಮೇಶ್ ಮಾಸ್ತರ್ಗ. ಮಾಸ್ತರ್ನ ಅರ್ಥ ಗೊತ್ತಲ್ಲ ರೀ. ಇಲ್ಲಿಗೆ ಬಂದಿನ ತಿಳಿದ್ರನು ನಂದು ಡಿಗ್ರಿ ಮುಗಿದಪ್ಪ, ನನಗ ಹಗರ್ ತಿಳಿಬೇಡ. ತಿಳ್ಕೊಂಡಿದ್ರ ಸಣ್ಣ ಪಾರ್ ತಿಳ್ಕೊಂಡಿದ್ರಿ. ಮತ್ತ ಪುರ ಗೊಡ್ಡಾಡ ಹುಡುಗಿ ಮಾಡ್ರಿ ನನಗೆ. ಯಾಕೆ ಹಿಂಗಂದ್ರಿ? ಹಂಗ ಯಾಕಪ್ಪ ತಿಳ್ಕಿದ್ರಿ? ನನಗೆ ಹೆಂಗ ಮಾಸ್ತರ್ ಅಂತೇಳಿ ಒಂದು ಸ್ಥಾನಕ್ಕೆ ಕುಂದಿರ್ಸಿ ಮಾತಾಡಿದ್ ನೋಡು. ಹಂಗ ನಮ್ಮ ತಂಗಿಗೆ ನಾ ಇವತ್ತು ಮೇಡಮ್ ಅಂತೇಳಿ ಶಿವಾಸದ ಮ್ಯಾಲ ಕುಂದಿರ್ಸಿ ನಾ ಮಾತಾಡಿನಿ. ಮಾತಾಡಿದ ತಪ್ಪ ಏನಿಲ್ಲ, ಅವ್ರು ತಲೆಗಿಳಿತೀರಂತಾರ ಸಿಂಹಾಸನ ಬಿಟ್ಟು. ಯಾಕಪ್ಪ ಅಂತ ಕೇಳಿದ್ರಿ ಮಾಸ್ತರ್ ಅನ್ಬೇಡ ಅನ್ಬೇಡ ಬಿಟ್ಟಿ ನೋಡು. ಕಳ್ಳಿಗೆ ಕಳ್ಳ ಹತ್ತವಪ್ಪ, ಅಣ್ಣಗ ತಮ್ಮ ಬೇಕು, ತಂಗಿಗೆ ಅಣ್ಣ ಬೇಕು. ನೀವ್ ಹೆಂಗ ತಂಗಿ ಅಂತೇಳಿ ಮಾತಾಡ್ತಿರೋ ಹಂಗ ನೀವು ಬಿ ನಮಗ ತಮ್ಮ ಅಂತೇಳಿ ಮಾತಾಡಿದ್ರ ಒಂದು ಕಣ್ಣಾಗ ನೀರ್ ಬಂದ್ರ ಒಂದು ಕಣ್ಣಾಗ ರಕ್ತ ಬರ್ತಕ್ಕಂತ ಮೇಳುಗಳು ಕುಡಿಸಿದ್ನು ಸ್ವಾರ್ಥಕ ಆತಂತೇಳಿ ನಾ ನಿನಗೆ ಹಿಂಗ ಮಾತಾಡಿನಿ. ನೀನು ನನ್ನ ರೊಟೇಷನ್ದಾಗ ಬಂದಿದ್ದು. ಇರ್ಲಿ ಚಂದ ನಡೆದ ಕಾರ್ಯಕ್ರಮ ಬಹಳ ಚಂದ ನಡೆದವನಾಗೋಣ. ನಾ ಸರಜೋಡಿ ಕಲಾವಂತರಿಗೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಈ ಅಫ್ಜಲ್ಪುರ ತಾಲೂಕ ಕಡಿಹಳ್ಳಿ ಬಿದನೂರು ಊರಾಗ ಕಾರ್ಯಕ್ರಮ ನಡೆದವಪ್ಪ ಅಂತ ಕೇಳಿದ್ರ ಎಲ್ಲಿದ್ರ ದಿಲ್ಯಾಂದು ಬೆಂಗಳೂರಂದು ಪ್ರಶ್ನೆ ಕೇಳಿದ್ರ ಕೂಡಿರ್ತಕ್ಕಂಥದ್ದು ಇದ್ರಿಗೆ ಯಾರಿಗೆ ತಿಳಿತದೋ ತಿಳಿಯಲ್ಲ ಗೊತ್ತಿಲ್ಲ. ನಮ್ಮ ತಾಲೂಕದಂತೆ ಕೇಳ್ಬೇಕಂತಾರೆ. ಇದೇ ಅಫ್ಜಲ್ಪುರ ತಾಲೂಕಿನಾಗ ಹಿಂಗ ಪವಾಡ ಆಗ್ಯಾವಲ್ಲ ಅಂತೇಳಿ ದೈವರಿಗೆ ಗೊತ್ತಾಗಬೇಕು. ಆ ವಿಚಾರ ಇಟ್ಕೊಂಡು ನಾ ಏನು ಕೇಳದಪ್ಪ ಅಂತ ಕೇಳಿದ್ರ ಈ ಅಫ್ಜಲ್ಪುರ ತಾಲೂಕಿನಾಗ ಒಬ್ಬ ಬಡ ರೈತ ಒಬ್ಬ ಸಾಹುಕಾರನ ಬಳಿ ಸಾಲ ತಗೊಂಡು ಬಂದನ. ಆ ಸಾಹುಕಾರ ಆದವ ಇದು ಎಷ್ಟೋ ವರ್ಷ ಕಳೆದು ಹೋಗ್ಯಾವ, ಹೊಳೆ ರೊಕ್ಕ ಕೊಟ್ಟಿಲ್ಲ ರೈತ. ಈ ಸಾಲನ ಹೆಂಗಾರ ಮಾಡಿ ತೀರ್ಸ್ಕೋಬೇಕಂತ ತಿಳ್ಕೊಂಡ ರೈತನ ತಂಗಿ ಒಯ್ದು ಅರಮನೆಯಾಗ ಇಟ್ಕೊಂಡಾನ. ಆ ರೈತನ ತಂಗಿ ಒಯ್ದು ಅರಮನೆಯಾಗ ಇಟ್ಕೊಂಡನ. ಅರಮನೆಯಾಗ ಇಟ್ಕೊಂಡ್ ಈಗಿನ ಶೀಲಾ ಕಳಿಬೇಕು, ಶೀಲಾ ಭಂಗ ಮಾಡ್ಬೇಕಂತ ತಿಳ್ಕೊಂಡು
ಏನಾಗತ್ತೆ ತಿಳ್ಕೊಂಡು ಊರು ಸಾವುಕಾರ ಬಡ ರೈತರ ತಂಗಿಗೆ ಕೆಡ್ಸ್ಲುಕ್ ಹೋತನ. ಆ ಟೈಮಿಗೆ ಏನಾಗ್ಯದಲ್ಲಿ ಆ ಹೆಣ್ಣು ಮಗಳಾಗಿರ್ತಕ್ಕಂತಕ್ಕೆ ಒಂದು ಹೆಣ್ಣು ದೇವತಿ ಹೆಸರು ತಗೊಂಡು ಕೂಗ್ಯಾಳ. ಅವಾಗ ಹೆಣ್ಣು ದೇವತಿ ಒಬ್ಬರಿಗೆ ಕೊಟ್ಟ ಚೂಟ್ಯಾಳ. ಹೌದು ಅದು ಯಾರಿಗೆ ಕೊಟ್ಟ ಚೂಟ್ಯಾಳ? ಆ ಬಡ ರೈತ ಯಾರು, ಆ ತಂಗಿ ಯಾರು? ಹೌದಾ ಆಕಿ ಹೆಣ್ಣು ದೇವತಿ ಯಾರಿಗೆ ಹೆಸರು ತಗೊಂಡು ಕೂಗ್ಯಾಳ? ಸಾವುಕಾರನ ಹೆಸರೇನು? ಆ ಸಾವುಕಾರನ ಬಳಿ ಆ ರೈತ ಎಷ್ಟು ಸಾಲ ತಗೊಂಡಾನ? ಹಿಂಗೆ ಕೇಳಿದವ್ ನಾವು. ನಾ ಹಿಂಗೆ ಕೇಳ್ಬಳಕ್ ಉತ್ತರ ಬಹಳ ಚಂದ ಹೇಳಿದ್ರು ನಾಗಣ್ಣವ್ರು. ಏನ್ ಹೇಳಿದ್ರು ಸರ್? ಇದೇನು ಬಹಳ ದೂರ ಇಲ್ರಿ, ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕ ಹೌಳಿಗ್ಯಾಗ ಅವಳಿಗೆ ಮಲ್ಲಣ್ಣ ಸಾವುಕಾರ ಅನ್ನೋ ಸಾಲ ಕೊಟ್ಟಿದ್ದ. ಅವಾಗ ಎಲ್ಲಮ್ಮ ಆಗಿರ್ತಕ್ಕಂತಕ್ಕಿ ಕೊರವಂಜಿ ಕೂಗ್ಯಾಳ. ಕೊರವಂಜಿ ಬಂದ್ ಒಬ್ಬರಿಗೆ ಹಚ್ಬಿಟ್ಟಾಳ. ಉತ್ತರ ಕುಲ್ಲ ಆಯ್ತು. ನೀ ಉತ್ತರ ತಪ್ಪೇ ಹೇಳಪ್ಪ. ಈ ಪ್ರಶ್ನೆ ಕೇಳಗತ್ತ ನಾ ಇದೇ ನಮ್ಮ ತಾಲೂಕಿನಾಗ ಬಹಳ ಮಂದಿ ಕೇಳಿ, ಇದೇ ತಾಲೂಕಿನಾಗ ಇದ್ದವ್ರಿಗೂ ಕೇಳಿನಿ. ನೀ ಉತ್ತರ ಹೇಳಕ್ಕರೆ ಬ್ಯಾಡನಲ್ಲ. ನಾ ಹೆಂಗ ಪ್ರಶ್ನೆ ಕೇಳಿ ನೋಡು, ಆ ಪ್ರಶ್ನೆಗೆ ತಕ್ಕಂತ ಉತ್ತರ ಹೇಳ್ರಿ. ನಾ ಹೇಳೋದು ಮಾತ ಆ ರೈತ ಸಾಲ ಎಷ್ಟು ತಗೊಂಡ ಅನ್ನೋದನ್ನ ಅಲ್ಲೇ ಮುಚ್ಚಿಟ್ಟಿರಿ. ಅದು ಯಾರಿಗೆ ಕೊಟ್ಟು ಸುಟ್ಟೆ ಹೊಳ್ಳಿ ತಂದು ಎಷ್ಟು ಸಾಲ ಮುಟ್ಟಿಸ್ಯಾನಂತ ಕೇಳಿನ. ನೀ ಕೊಟ್ಟಿರ್ತಕ್ಕಂತ ಉತ್ತರ ಮಾಸ್ತರ ಈ ಭೂಮಿಗೆ ಮತ್ತ ಆಕಾಶಕ್ಕ ಎಷ್ಟು ಅಂತರದ ನೋಡ ನಾಗೋಣ. ಅಷ್ಟ ಅಂತರದ ನೇರವಾಗಿ ನಾ ಕೇಳ್ತಕ್ಕಂತ ಪ್ರಶ್ನೆಕ ಉತ್ತರ ನೀವು ಕೊಟ್ಟಿರ್ತಕ್ಕಂತ ಉತ್ತರ ಸುದ್ದ ತಪ್ಪದ. ಉಮೇಶ್ ಮಾಸ್ತರ್ ಈ ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನಾಗ ಹುಟ್ಟಿ ಬಂದಾರಪ್ಪ ಅಂತ ಕೇಳಿದ್ರ, ಅಫಜಲ್ಪುರ ತಾಲೂಕಿನ ಉಮೇಶ್ ಮಾಸ್ತರ್ ಕೇಳಿದ ನಾನು ಕೇಳ್ತೀನಿ ನೋಡ್ರಿ ಅಂತ ಹೇಳಿ ಬೆಳಗಾವಿ ಜಿಲ್ಲಾದ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಸರ್ಜೋಡಿ ಕಲಾವಂತ ಬೆಳಗಾವಿ ಜಿಲ್ಲಾದ ಪ್ರಶ್ನೆ ಕೇಳಿದ್ರು. ಮಾಸ್ತರ್ ಅವ್ರ ನಿಮ್ಮ ತಲೆಯಾಗಿದ್ದಿರ್ಬೇಕು. ಏನಂತ? ನಾ ಬಹಳ ಓದ್ಕೊಂಡಿದ್ದೀನಿ. ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಏನೆಲ್ಲ ಕೇಳಿದ್ರೆ ಹೇಳ್ತಾನೆ ಹೇಳ್ಬೇಕಂತ ನಿಮ್ಮ ತಲೆಯಾಗಿದ್ದಿರ್ಬೇಕಂದ್ರೆ ಮುಂದಿನ ದಿನಮಾನದಾಗ ಈ ಅಫಜಲ್ಪುರ ತಾಲೂಕಿನಾಗ ಹಾಡಿಕೆ ನಡೆದವತ್ತೇಳ ಅಫಜಲ್ಪುರ ತಾಲೂಕಿನ ಪ್ರಶ್ನೆ ಮಾಡಿ ನೋಡು. ಮುಂದಿನ ದಿನಮಾನದಾಗ ನೀವು ಬೆಳಗಾವಿ ಜಿಲ್ಲಾದಾಗ ಇಟ್ಕೋರಿ, ಬಿಜಾಪುರ ಜಿಲ್ಲಾದಾಗ ಇಟ್ಕೋರಿ, ನೀವು ಎಲ್ಲಿ ಇಟ್ಕೋತೀರ ಅದೇ ಜಿಲ್ಲಾದಾಗ ಪ್ರಶ್ನೆ ಕೇಳ್ತೀನಿ. ಯಾಕ ಎಲ್ಲಿದ್ರೆ ಬೆಂಗಳೂರಂದು ದಿಲ್ಲಿಂದ ಹಂಗಾಯ್ತು ಹಿಂಗಾಯ್ತು ಕೇಳಕ್ ನನಗ ಬರ್ತಪ್ಪ. ಇಲ್ಲಿ ದೈದರಿಗೆ ಗೊತ್ತಾಗಿರ್ಬೇಕು. ಬಿಜಾಪುರ ಜಿಲ್ಲಾದಾಗ ಹಾಡಿಕೆ ನಡೆದಪ್ಪ ಅಂತ ಕೇಳಿದ್ರೆ ಬಿಜಾಪುರ ಜಿಲ್ಲಾದ ಪವಾಡ್ ಕೇಳ್ಬೇಕಂದ್ರ ಅಲ್ಲಿ ದೈದರಿಗೆ ಗೊತ್ತಾಗ್ತದ. ನಾನು ಕೇಳ್ತೀನಿ ಹಂಗ. ನಮ್ಮ ಮನ್ಯಾಗ ಒಂದು ಬೆಕ್ಕದ ಹೇಳಪ್ಪ, ನಮ್ಮ ಕರ್ರಗದಲ್ಲಿ ಬೆಳಗದಲ್ಲಿ ಹೇಳ್ತಾನು. ಹೆಂಗಪ್ಪ ಹಾಡಿಕೆ ನಡೆದವ ಏನು ನಡೆದವ? ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕಿನಾಗ ನಡೆದವ. ಇದೇ ಅಫಜಲ್ಪುರ ತಾಲೂಕಿನಾಗ ಹಿಂಗ ಪವಾಡ್ ಆಗ್ಯದ ಕೇಳಿನಿ. ಹೌದಾ? ಮುಂದಿನ ದಿನಮಾನದಾಗ ನಿಮ್ಮ ಆಟ ಕಾಯ ಸಿದ್ದಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾಕ ಗೊಬ್ಬರ ಮಾಡೋಣ ನೀವು ಹೇಳಿದ ಕಾರ್ಯಕ್ರಮ ಹಾಕೋರಿ. ನಿಮ್ಮ ಬೆಳಗಾವಿ ಜಿಲ್ಲಾದಂದೇ ಪ್ರಶ್ನೆ ಕೇಳ್ತೀನ. ಹಂಗ ಕಾರ್ಯಕ್ರಮ ಎಲ್ಲಿ ನಡೀತಾಡೋ ಅಲ್ಲಿ ದೈವರಿಗೆ ತಿಳಿಯಂಗ ಪ್ರಶ್ನೆ ಕೇಳ್ಬೇಕಂತ ನನ್ನ ಆಸೆ ಇಟ್ಕೊಂಡು ಕೇಳಿನಪ್ಪ. ಕೇಳ್ತಕ್ಕಂತ ಪ್ರಶ್ನೆಗೆ ನೀ ಹೇಳಬಾರದು. ಈ ಸಭದಾಗ ನಾ ಶಾಲೆ ಅನ್ಸ್ಕೋಬೇಕಂತ ನನ್ನ ಬಳಿ ಭಾವನೂ ಇಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಚಂಜಿಗೆ ಆಳಂದ ತಾಲೂಕ ಕಾರ್ಯಕ್ರಮ ನಡೆದಿನಿ. ಆಳಂದ ತಾಲೂಕದಂದೇ ಪ್ರಶ್ನೆ ಕೇಳ್ತೀನಿ. ಹಂಗ ನಮ್ಗೆ ಹ್ಯಾಬಿಟ್ ಬೇರೆ ಅದಾವ, ರೂಟ್ ಬೇರೆ ಇರ್ತಾನೆ ಗೊತ್ತಿರ್ತಪ್ಪ. ಸರಜೋಡಿ ಕಲಾವಂತ ಕೇಳೋಣ ಅಂತ ಕೇಳಿದ್ರ ಬೆಳಗಾವಿ ಜಿಲ್ಲಾ ಆಯ್ತು ಉತ್ತರ ಮುಗಿಸ್ಬಿಡ್ತೀನಿ. ಬೆಳಗಾವಿ ಜಿಲ್ಲಾದಾಗ ಒಂದು ನದಿ ದಂಡಿಗೆ ಒಂದು ಮೂರ್ತಿ ಉದ್ಭವ ಆಗತ್ತಿತ್ತು. ಅಂದ್ರೆ ಮೂರ್ತಿ ಹೊರಗೊಟ್ಟಿತ್ತು. ಆ ಮೂರ್ತಿ ಊರನ್ನ ಜನರು ಎಲ್ಲರೂ ತಗೊಂಡು ಬರ್ಬೇಕಂತ ಹೋಗ್ಯಾರ. ಆ ಕಿತ್ತೂಕ್ ಹೋಗ್ಯಾರ, ಮೂರ್ತಿ ಬಂದಿಲ್ಲ. ಹಾರಿ ತಗೊಂಡು ಹೊಡೆದಾರ. ಆ ಹಾರಿ ಪೆಟ್ಟಿಗೆ ಮೂರ್ತಿಗೆ ಟಚ್ ಆಗಿ ಹಾರಿಗೆ ರಗತ ಹತ್ತಿ ಮ್ಯಾಲ ಬಂದದ. ಆ ಮೂರ್ತಿ ಈಗ ಅಲ್ಲೇ ಇಟ್ಟು ಪೂಜೆ ಮಾಡ್ತಾರದೇನ. ಗಂಡು ಮೂರ್ತಿಯೋ ಏನು ಹೆಣ್ಣು ಮೂರ್ತಿಯೋ ಇರ್ಲಿ ಇಲ್ಲಿ ಬಾಳೆನ ಮಾತಾಡಾರ ಯಥಾ ಪ್ರಕಾರ ಚಾಲ ಹಾಡಕ್ಕಿಂತ ಮೊದಲ ಏನು ಪ್ರಶ್ನೆ ಪುನಃ ಮಾಡ್ಬಿಡ್ರಿ. ಸರ್ಜೋಡಿ ಕಲಾವಂತರು ಪ್ರಶ್ನೆ ಕೂತ್ರ ನೇರವಾಗಿ ಕೊಟ್ಟಿ ಅವರಿಗೆ ಚಾನ್ಸ್ ಕೊಡ್ಬೇಕಾಗ್ಯದ ನಗೊಂಡ. ಯಾಕಪ್ಪ ಅಂತ ಕೇಳಿದ್ರೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ ಮುಪ್ಪಿನ ಕಾಲಕ್ಕೆ ಮಗ ಸಾಯ್ಬಾರ್ದು, ಮಳೆಗಾಲದಾಗ ಮನಿ ಬೀಳಬಾರ್ದು. ಮತ್ತೆ ಮಳೆ ಹತ್ತು ಹೆಂಗ್ ಮಾಡಪ್ಪ ಈಗ? ಹಿಂಗ ಮಾಸ್ತರ್ಗಳು ಮಾತಾಡೋ ಟೈಮಿಗೆ ಮೈಕ್ ಬಂದ್ ಬಿದ್ದಪ್ಪ ಅಂತ ಕೇಳಿದ್ರೆ ನಮ್ಮ ಕುತ್ತಿಗೆನೆ ಒತ್ತಂಗ ಆತ ನಗೊಂಡ. ಇರ್ಲಿ ಸರ್ಜೋಡಿ ಕಲಾವಂತರು ಬೆಳಗಾವಿ ಜಿಲ್ಲಾದಾಗ ಪ್ರಶ್ನೆ ಕೇಳ್ಯಾರ ನೋಡು. ಆ ಬೆಳಗಾವಿ ಜಿಲ್ಲಾದಾಗ ಎಲ್ಲಾಯ್ತಪ್ಪ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕ ಅವರಗೊಂಡ ಅನ್ನುವಂತ ಊರಾಗ ಕೃಷ್ಣಾ ನದಿ ದಂಡಿಗೆ ಹನುಮಂತ ದೇವರ ಎದ್ದನ. ಹನುಮಂತ ದೇವರಿಗೆ ಈ ಸದ್ದ ಪೂಜೆ ಮಾಡ್ತಾರ. ನೀವು ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ನಮಗೆ ಹಿಂಗ ತಿಳಿದಂಗ ಕುಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಕರೆಕ್ಟ್ ಇತ್ತಪ್ಪ ಅಂದ್ರೆ ಕರೆಕ್ಟ್ ಅಂತ ಒಪ್ಕೋಬೇಕು. ಒಂದು ನಾ ಕೇಳ್ತ
ನೀವು ತಪ್ಪೇ ಕೊಟ್ರಿ. ಈ ಸದ್ ನಾ ಕೊಟ್ಟಿರ್ತಕ್ಕಂತ ಉತ್ತರ ಕರೆಕ್ಟ್ ಇದ್ದಪ್ಪ ಅಂತ ಕೇಳಿದ್ರೆ ಒಪ್ಕೋಬೇಕು, ತಪ್ಪಿದೆ ಅಂತ ಕೇಳಿದ್ರ ನಿಮ್ಮ ಪ್ರಶ್ನೆಗೆ ನೀವು ಬುಕ್ಕ ತಗೊಂಡು ಬಂದು ಮಂಗಳಾರತಿ ಮಾಡ್ರಿ ಸ್ಟೇಜಿಗೆ ತೋರಿಸಿ, ನನ್ನ ಪ್ರಶ್ನೆಗೆ ನಾ ಬುಕ್ಕ ತಗೊಂಡು ಕೂಡಿರ್ತಕ್ಕಂಥ ದೈವರು ಇದು ಉತ್ತರ ಹಿಂಗದ ಅಂತೇಳಿ ಉತ್ತರ ತೋರಿಸಿ ಮಂಗಳಾರತಿ ಮಾಡ್ತೀನಿ. ಯಾಕ್ರಿ ಸುಳ್ಳು ಹೇಳಿ ಗೋಳಿ ಹೇಳಿ ಕೆಸರ ಕಲ್ಲಿಟ್ಟು ದಾಟು ಅಂತ ವ್ಯವಹಾರ ಇಲ್ಲಾಗಿರ್ಬಾರ್ದು. ಸುಮ್ ಎಲ್ಲರೂ ಹಂಗಾಯ್ತು ಇಲ್ಲಿ ಹಿಂಗಾಯ್ತು ಕೇಳೋದು ಬೇಡ. ನಾ ಕೇಳ್ತಕ್ಕಂತ ಪ್ರಶ್ನೆ ಕೂತ್ರ ಅಲ್ಲಿ ತನ ಮಂಗಳಾರತಿ ನಾವು ಮಾಡಿಸ್ಕೊಡಲ್ಲ. ಇಲ್ಲಿ ದೈವದವ್ರು ಬಹಳ ಡೇಂಜರ್ ಅದಾರ. ನಾ ಕೇಳ್ತಕ್ಕಂತ ಪ್ರಶ್ನೆಗೆ ನಾ ಬುಕ್ಕ ತಗೊಂಡ್ ಬರ್ತೀನಿ, ನೀವು ಕೇಳ್ತಕ್ಕಂತ ಪ್ರಶ್ನೆಗೆ ನೀವು ಬುಕ್ಕ ತಗೊಂಡ್ ಬಂದು ದೈವದವರಿಗೆ ತೋರಿಸಿ ಮಂಗಳಾರತಿ ಮಾಡೋದು.